ರೈತನಿಗೆ ಪರಿಹಾರ ನೀಡಲು ಅನಗತ್ಯ ವಿಳಂಬ ಮಾಡಿದ ಶಿವಮೊಗ್ಗ ಜಿಲ್ಲಾಧಿಕಾರಿಯ ಕಾರು ಜಪ್ತಿ ಮಾಡುವಂತೆ ಅಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯವು ಆದೇಶವನ್ನು ನೀಡಿದೆ. ವಸತಿ ಯೋಜನೆಗೆ ಎಂದು ಹರಮಘಟ್ಟದ ಕೃಷಿಕ ನಂದಾಯಪ್ಪ ಎಂಬುವರಿಗೆ ಸೇರಿದ 1 ಎಕರೆ ಜಮೀನನ್ನು 1992ರಲ್ಲಿ ಸರ್ಕಾರವು ವಶಕ್ಕೆ ತೆಗೆದುಕೊಂಡಿತ್ತು. ಈ ನಿಟ್ಟಿನಲ್ಲಿ ರೈತನಿಗೆ 22 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಮಾತುಕತೆಯಾಗಿತ್ತು. ಆದರೆ ರೈತನಿಗೆ 9 ಲಕ್ಷ ರೂಪಾಯಿ ಮಾತ್ರ ಪರಿಹಾರವನ್ನು ನೀಡಿ ಜಿಲ್ಲಾಡಳಿತ ಸರ್ಕಾರ ಸುಮ್ಮನೆ ಕುಳಿತುಕೊಂಡಿತ್ತು. ಸರ್ಕಾರಿ ಕಚೇರಿಗೆ ಅಲಿದಾಡಿ ಸುಸ್ತಾದ ನಂದಾಯಪ್ಪ ಕೊನೆಗೆ ಕೋರ್ಟ್ ಮೊರೆ ಹೊಕ್ಕರು. ವಿಚಾರಣೆ ನಡೆಸಿದ ಶಿವಮೊಗ್ಗ ಜೆಎಂಎಫ್ಸಿ ನ್ಯಾಯಾಲಯವು ರೈತನಿಗೆ ಪರಿಹಾರ ನೀಡಲು ಅನಗತ್ಯ ತಡ ಮಾಡುತ್ತಿರುವುದರಿಂದ ಜಿಲ್ಲಾಧಿಕಾರಿಯ ಕಾರು ಜಪ್ತಿ ಮಾಡುವಂತೆ ಆದೇಶವನ್ನು ನೀಡಿತ್ತು. ಅಲ್ಲದೆ ಈಗಿನ ಲೆಕ್ಕದಂತೆ ರೈತನಿಗೆ 95,88,283 ರೂಪಾಯಿ ಪರಿಹಾರ ನೀಡುವಂತೆಯೂ ಸೂಚಿಸಿತ್ತು. ಹಿಂದೆಯೇ ನ್ಯಾಯಾಲಯವು ಪರಿಹಾರಕ್ಕೆ ಆದೇಶವನ್ನು ನೀಡಿತ್ತು. ಆದರೆ ಅದನ್ನು ಪಾಲಿಸದ ಜಿಲ್ಲಾಧಿಕಾರಿಯ ಕಾರು ಮುಟ್ಟುಗೋಲಿಗೆ ಈಗ ಹಿರಿಯ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯ ಕಟ್ಟಳೆ ಇಟ್ಟಿದೆ. ಕೋರ್ಟ್ ವ್ಯಾಜ್ಯಕ್ಕಾಗಿ ನಾನು ನನ್ನ 2 ಎಕರೆ ಜಮೀನು ಕಳೆದುಕೊಂಡೆ. ಈಗ ಪ್ರಾಯ ಏರಿ ಕಾಯಿಲೆಗೆ ಬಿದ್ದಿದ್ದೇನೆ ಎಂದು ನಂದಾಯಪ್ಪ ಅವಲತ್ತುಕೊಂಡರು. ಶುಕ್ರವಾರ ಕಾರು ಜಪ್ತಿಗೆ ಬಂದಿದ್ದು ಮತ್ತೊಮ್ಮೆ ಜಿಲ್ಲಾಧಿಕಾರಿಯವರು ಪರಿಹಾರ ವಿತರಣೆಗೆ ಗಡುವು ಕೋರಿ ಪತ್ರ ಬರೆದಿದ್ದಾರೆ.